ಬಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವಾಗ ನಾವು ಕೊತ್ತಿಯೂರು ಟೆಂಪಲ್ ಹತ್ರ ಬಂದಿದ್ದೀವಿ. ಫುಲ್ಲು ಟ್ರಾಫಿಕ್ಕು. ಬೆಂಗಳೂರಲ್ಲಿ ಟ್ರಾಫಿಕ್ ಮಿಸ್ ಮಾಡಕ್ಕಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಫುಲ್ಲು ಟ್ರಾಫಿಕ್ಕು. ಏನಿಲ್ಲ ಅಂದರೂ ಒಂದು 2-3 ಕಿಲೋಮೀಟರ್ ಮುಂಚೆ ಒಂದು 6 ಕಿಲೋಮೀಟರಿಂದ ಟ್ರಾಫಿಕ್ ಇತ್ತು. ಇವಾಗ ಮಾಮೂಲಿ ಇಲ್ಲೂ ಟ್ರಾಫಿಕ್ ಸ್ಟಾರ್ಟ್ ಆಗಿದೆ. ಮಾಮೂಲಿ ಅದು ಬೆಂಗಳೂರಿಗಂತೂ ಜೀವನ ಇಷ್ಟು. ಇಲ್ಲೋದ್ರೂ ಟ್ರಾಫಿಕ್ ಇರುತ್ತೆ. ಅದು ಬೇಡ, ಅದಾಗಲ್ಲ. ಇವಾಗ ಅದಾದ್ಮೇಲೆ ದೂರ ಆಗ್ಬಿಡುತ್ತೆ, ಕೇಳಿಸಲ್ಲ, ಮೈಕಿಲ್ಲ. ಇದೆಲ್ಲ ಕಾಮನ್ ನಮ್ಮ ಬೆಂಗಳೂರಿಯನ್ಸ್ಗೆ. ಯಾಕಂದರೆ 3 ಕಿಲೋಮೀಟರ್ ಟ್ರಾಫಿಕ್ಕು 40 ಮಿನಿಟ್ಸ್ ತೋರಿಸ್ತಿದೆ. ಏನು ಹೇಳಿ 40 ನಿಮಿಷ ಕಾಯಿರೋದು ಹೆವಿ ಇರಿಟೇಟ್ ಆಗ್ಬಿಡುತ್ತೆ. ಸರಿ, ಇವಾಗ ಪಾರ್ಕಿಂಗ್ ಹುಡ್ಕಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ. 2 ಫಾಲ್ಸ್ ಆಯಿತು. ನೆಕ್ಸ್ಟು ಕೊತ್ತಿಯೂರು ಟೆಂಪಲ್ ಆದಮೇಲೆ ಮುಂದೆ ಸಿಗೋಣ. ಆಫ್ಟರ್ 3 hours ಕಷ್ಟಪಟ್ಟು ಪಾರ್ಕಿಂಗ್ ಸಿಕ್ತು. ಇವಾಗ ಮಳೆ ಬರ್ತಿದೆ, ಆದರೂ ಹೋಗ್ತಾ ಇದ್ದೀವಿ. ನಾವು 1.5 ಕಿಲೋಮೀಟರ್ ದೂರ ಇದೆ ಅಂತ ದೇವಸ್ಥಾನ. ಈ ಫುಲ್ಲು ರೋಡೆಲ್ಲ ಬದಿ ಆಗ್ಬಿಟ್ಟಿದೆ. ಫುಲ್ಲು ಗಲೀಜ್ ರೋಡೆಲ್ಲ, ನಿಜ. ಸ್ಲಿಪ್ಪರ್ ಹಾಕಿಲ್ಲ ಸದ್ಯಕ್ಕೆ. ಈಗೆಲ್ಲ ಮಳೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು 1.5 ಕಿಲೋಮೀಟರ್ಸ್ ಇದೆ ಅಂತೆ ಟೆಂಪಲ್ಲು. ಇವಾಗ ಮಳೆ ಬರ್ತಿದೆ, ಫೋನ್ ಯೂಸ್ ಮಾಡೋಕ್ಕಾಗಲ್ಲ. ಆಮೇಲೆ ಸಿಗೋಣಪ್ಪ. ಇಲ್ಲಿ ನೋಡ್ಬೋದು ಫುಲ್ಲು ಟ್ರಾಫಿಕ್. ನೋಡಿ, ಇಲ್ಲಿ ಕೇರಳ ಕ್ರೇಜಿ ಮೆಸ್ಸಿ ಫ್ಯಾನ್ಸು. ಅಷ್ಟು ಫುಲ್ ಫೋಟೋಲ್ ವೆರಿ ಮೆಸ್ಸಿನೇ ಇರೋದು ನೋಡಿ. ವೆರಿ ಮೆಸ್ಸಿನೇ ಇರೋದು. ಇಲ್ಲಿ ಎಷ್ಟು ಟ್ರಾಫಿಕ್ ಇದೆ ಅಂದರೆ ನಿಜ ಹೆವಿ ಟ್ರಾಫಿಕ್ ಇದೆ ಮಾತ್ರ. ಹೊಟ್ಟೆ ಬೇರೆ ಹಸಿದಿದೆ. ಟೈಮ್ ಆಯಿತು 2:30 ಏನೋ. ಅದೇ ಇವಾಗ ಹೋಗ್ತಾ ಇದ್ದೀವಿ. ಫುಲ್ಲು ಮಳೆ ಸಿಂಕು. ನಿಜ ಚೆನ್ನಾಗಿದೆ, ಒಂಥರ ನಡೆಯೋಕ್ಕೆ ಸಾಫ್ಟ್ ಆಗಿದೆ. ರೋಡೆಲ್ಲ ಬಿಸಿ ಆಗಿದೆ. ಹೋಗ್ತಾನೆ ಇದ್ದೀವಿ. 1.5 ಕಿಲೋಮೀಟ್ರ್ ಅಂದರು. 1 ಕಿಲೋಮೀಟ್ರ್ ಬಂದಿದ್ದೀವಿ ಅಂದ್ಕೊಳ್ತೀನಿ. ಆದರೂ ಟ್ರಾಫಿಕ್ ನಿಲ್ತಿಲ್ಲ, ಹೆವಿ ಟ್ರಾಫಿಕ್ ಮಾತ್ರ. ಇನ್ನೇನು ಸ್ವಲ್ಪ ಮುಂದೆ ಹೋಗುತ್ತೆ, ಸಿಗೋಣ. ಗೈಸ್, ಫೈನಲಿ ಸ್ವಲ್ಪ ಒಳಗಡೆ ಬಂದ್ವಿ. ಇಲ್ಲಿ ಖಾಲಿ ಜಾಗ ಇದೆ. ಇಲ್ಲಿ ನೋಡ್ಬೋದು, ಏನೋ ಅನೌನ್ಸ್ ಮಾಡ್ತಿದ್ದಾರೆ. ಹೆವಿ ಸೌಂಡಪ್ಪ. ಮೈಕ್ ಬೇರೆ ಇಲ್ಲ ನನ್ನ ಹತ್ರ. ಇನ್ನು ಮೈಕು ಮರ್ತೋಗ್ಬಿಟ್ಟೆ ಗೈಸ್, ಮನೇಲೇ ಇಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಮೈಕ್ ತೊಗೊಂಡಿದ್ದೆ ನಾನು, ನಮ್ಮ ಅಕ್ಕ ಕೊಟ್ಟಿದ್ರು ಮೈಕ್ ನನಗೆ. ಇವಾಗ ಟೆಂಪಲ್ದು ಅಕ್ಕೆರೆ ಅಂದರೆ ಆ ಕಡೆ ಕೆರೆ, ಅಕ್ಕೆರೆ ಟೆಂಪಲ್ಲು. ಇಕ್ಕೆರೆ ಅಂದರೆ ಈ ಕಡೆ ಟೆಂಪಲ್ ಅಂತ. ಏನೋ ನಮ್ಮ ಅಜ್ಜಿ ಫುಲ್ ಮೆತ್ತಗೆ ಬರ್ತಿದ್ದಾರೆ. ಅಲ್ದಾ ಏನಾದ್ರು ಹೇಳಿ. ಅಕ್ಕೆರೆ ಟೆಂಪಲ್ ರೀಚ್ ಆಗ್ತಾ ಇದೀವಿ. ಬ್ರಿಡ್ಜ್ ದಾಟಿದ್ರೆ ಅಕ್ಕೆರೆ ಟೆಂಪಲ್ ಅಂತ ಹೇಳಿದ್ದಾರೆ. ನೋಡೋಣ. ಇವಾಗ ಸದ್ಯಕ್ಕೊಂದು ಆರಾಮಾಗಿ ಬಂದಿದ್ದೀವಿ. ಇನ್ನು ಮುಂದೆ ಎಷ್ಟು ರಶ್ ಇದೆಯೋ ಏನಿದೆಯೋ ಏನು ಕಾಯ್ತಿದೆ ಗೊತ್ತಿಲ್ಲ, ನೋಡೋಣ. ಇವಾಗ ಫುಲ್ಲು ರಶ್ ಅಪ್ಪ ಇಲ್ಲಿ, ನಿಜ. ರಸ್ತೆ ದಾಟಬೇಕಾದ್ರೆ ಪೊಲೀಸ್ ಸೂಚನೆಯಿಂದ ರಸ್ತೆ ದಾಟಬೇಕಂತ ಗೈಸ್, ಅದೇ ಹೇಳ್ತಿದ್ದಾರೆ. ಫುಲ್ಲು ರಶ್ ಅಂದರೆ ಫುಲ್ ರಶ್, ನಿಜ. ಓಹೋ, ಸಿಂಧಿ ನೋಡಿ ಗೈಸ್ ಹೆಂಗಿದೆ. ಸಕ್ಕತ್ತಾಗಿದೆ ಟೆಂಪಲ್ ಮಾತ್ರ, ನಿಜ. ಇವಾಗ ಸದ್ಯಕ್ಕೆ ಇಲ್ಲಂತೂ ಸಕ್ಕತ್ತಾಗೇ ಇದೆ. ಗೈಸ್ ನೋಡಿ ಗೈಸ್ ಹೆಂಗಿದೆ ವ್ಯೂ ಮಾತ್ರ ಇಲ್ಲಿಂದ. ಚೆನ್ನಾಗಿದೆ. ನೀರಿಲ್ಲ, ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಿದೆ. ಮಾಮೂಲಿ ಇದು ಎಲ್ಲ ಪೀಪಲ್ ಆರ್ ಟೇಕಿಂಗ್ ಹೋಲಿ ಡಿಪ್ ಇನ್ ದಿಸ್ ಅಕ್ಕೆರೆ ಟೆಂಪಲ್. ದಿಸ್ ಕೆರೆ ಟೆಂಪಲ್ ಇದು. ಅದಕ್ಕೆ ನೀವು ನೋಡಿ ಗೈಸ್, ಎಲ್ಲ ಕಡೆ ಪಾರ್ಕಿಂಗು ಚೆನ್ನಾಗಿದೆ. ಬ್ರಿಡ್ಜ್ ಎಲ್ಲ ಹೊಸದೆ. ನಮ್ಮ ಕಾಲು ನೋಡ್ರಿ ಹಿಂಗಾಗಿದೆ. ಇಲ್ಲಲ್ದ ಪುಟ್ಟದೇಕ ಪುಟ್ಟ ನೋಡೋಕ್ಕಾಗಲ್ಲ ಬಿಡಿ. ಫುಲ್ಲು ಗಲೀಜು, ಇದರಲ್ಲಿ ಫುಲ್ಲು ಗಲೀಜಾಗ್ಬಿಟ್ಟಿದೆ. ಇಲ್ಲಿ ನೋಡಿ ಗೈಸ್ ಹೆಂಗಿದೆ. ಇವಾಗ ನಾವು ಹೋಗ್ಬಿಟ್ಟು ಸ್ವಲ್ಪ ಕಾಲು ಇಟ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋಗೋದು. ಮೇಂಟೈನ್ ಅಂತೂ ಕ್ಲೀನಾಗೇ ಇದೆ ಟೆಂಪಲ್ಲು. ಓಕೆ ಗೈಸ್ ನೋಡಿ, ದರ್ಶನ ಎಂಟ್ರಿ ಇದೆ. ಖಾಲಿನೇ ಇದೆ. ಅಲ್ಲಿ ಮಾತ್ರ, ಈಚೆ ಮಾತ್ರ ಜನರಿದ್ರು ಹೆವಿ. ಗೈಸ್ ನೋಡ್ಬೋದು, ಏನಿಲ್ಲ ಅಂದರೂ ಒಂದು 2-2.5 ಅವರ್ ನಿಂತ್ಕೊಂಡಿದ್ದೀವಿ. ಹೆವಿ ರಶ್ ಮಾತ್ರ, ನಿಜ. ತುಂಬ ಜನ. ಇನ್ನೂ 1.5 ಅವರ್ ಆಗತ್ತೆ ನನಗೆ ಗೊತ್ತಿರೋ ಪ್ರಕಾರ. ತುಂಬ ರಶ್ ಮಾತ್ರ ಈ ಟೈಮಲ್ಲಂತೂ. ಆ್ಯಕ್ಚುಲಿ ದೇವಸ್ಥಾನ ಓಪನ್ ಆಗೋದೇ ಈ ಟೈಮ್ಗೆ, ಆದರೂ ಹೆವಿ ಇದಪ್ಪ. 3:43 ಅಮ್ಮ, ಏನೋ ಟೈಮ್ 3:43. 2 ಅವರ್ ಏನಾಗಿಲ್ಲ, 1.25 ಅವರ್ ಆಗಿದೆ ಅಷ್ಟೇ. ಅದೇ ಇನ್ನೊಂದು ಅವರ್ ಇದೆ ಕೆಲಸ. ಗೈಸ್ ನೋಡ್ಬೋದು, ಕೆಳಗಡೆ ತೋರಿಸ್ತೀನಿ. ಟ್ರೆಡಿಷ್ನಲ್ ಛತ್ರಿ ನೋಡಿ ಗೈಸ್, ಇದೆ.
ಈ ಅಂಕಲ್ ಇದ್ರಲ್ಲ ಫುಲ್ ಟೀನ್ ಅಂತ ನೋಡ್ಬೋದು. ಈ ಸಖತ್ತಾಗಿದೆ ಅದು ಮಾತ್ರ. ಇಲ್ಲಿ ನೋಡಿ ನೀರಲ್ಲಿ ನಡ್ಕೊಂಡು ಹೋಗೋದು ಯಾಕೆ ಅಂತ ರೀಸನ್ ಇದೆ, ಅದು ನಾನು ಆಮೇಲೆ ಹೇಳ್ತೀನಿ. ಇಷ್ಟ ಆದರೆ ಹೇಳ್ತೀನಿ ಅಥವಾ ಹೇಳಲ್ಲ, ಸುಮ್ಮನೆ ಬ್ಲಾಗ್ ಮಾಡೋದು ಟೈಮ್ ಪಾಸ್ಗೆ. ಗೈಸ್ ಫುಲ್ ಅಂದರೆ ಫುಲ್ಲು ಮಳೆ. ಇಲ್ಲಿ ನೋಡ್ಬೋದು ಫುಲ್ ಮಳೆಯಲ್ಲಿ ನಿಂತ್ಕೊಂಡು ದರ್ಶನ ಮಾಡೋದು. ಇವಾಗ ದರ್ಶನ ಆಯಿತು. ಇಲ್ಲಿಂದ ಟೆಂಪಲಿಂದ ಈಚೆ ಹುಡ್ಸ್ಕೋಣ. ಇಲ್ಲಿ ನೋಡ್ರಿ ಫುಲ್ಲು ಅಂದರೆ ಫುಲ್ ಎಲ್ಲರೂ ಛತ್ರಿ ಇಟ್ಕೊಂಡು ನಿಂತ್ಕೊಬಿಟ್ಟಿದ್ದಾರೆ. ಕೇಳಿಸ್ತಿದೆಯಲ್ಲ ಹೋಗಿಲ್ಲ ಆಡಿಯೋ? ಇಲ್ಲಿ ನೋಡಿ, ನೋಡಿದ್ರ ಇದೇ ಟೆಂಪಲ್ ಮೇನು. ಫುಲ್ ಅಂದರೆ ಫುಲ್ಲು ಮಳೆ, ನಿಜ ಹೆವಿ ಮಳೆ. ಇವಾಗ ಮುಂದೆ ಹುಡ್ಸಿಗೋಣ, ಮಳೆ ತುಂಬ ಬರ್ತಿದೆ ಗೈಸ್. ಫುಲ್ ಅಂದರೆ ಫುಲ್ಲು ಮಳೆ, ಲಿಟ್ರಲಿ ಏನೂ ಮಾಡೋಕ್ಕಾಗಿಲ್ಲ. ದರ್ಶನ ಆಯಿತು, ಓಡಿ ಬಂದ್ವಿ. ಪ್ರಸಾದ ತೊಗೊಳಕ್ಕೆ ಕೂಡ ಆಗಿಲ್ಲ. ಆದರೆ ಮಸ್ತಾಯಿತು ದರ್ಶನ, ಸಕ್ಕತ್ತಾಗಾಯಿತು. ಇವಾಗ ನಾನು ಬ್ಲಾಗ್ ಮಾಡಬೇಕಾದ್ರೆ ಏನೋ ಒಂದು ಗಾಡಿ ಹಾರನ್ನು ಸೌಂಡ್ ಬರುತ್ತೆ ಗೈಸ್. ನೀವು ನೋಡ್ಬೋದು ಫುಲ್ಲು ವಾಯ್ಸು ಹೋಗ್ತಾ ಇದ್ದೀವಿ ಇವಾಗ. ಒಳ್ಳೆ ಅಂದರೆ ಫುಲ್ಲು ಒಂಥರ ವೈಬ್ ಇದೆ. ಫುಲ್ಲು ಚಳಿಯಲ್ಲಿ ಮಳೆಯಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಆಲ್ಮೋಸ್ಟ್ ಒಂದು ಸ್ವಲ್ಪ ದೂರ ಬಂದ್ವಿ, ಕಾರ್ ಹತ್ರ ಇದ್ದೀವಿ. ಮಾತ್ರ ನಿಜ ಒಳ್ಳೆ ಫೀಲಿಂಗ್ಸ್ ಇಲ್ಲಿ. ಫುಲ್ಲು ಮಸ್ತಾಗಿದೆ. ಇಲ್ಲಿ ನೋಡ್ಬೋದು ನೀವು, ಮಳೆ, ಬಿಸಿಲು, ಚಳಿ, ಗಾಳಿ ಎಲ್ಲ ಬಂದ್ಬಿಟ್ಟಿದೆ ಒಟ್ಟಿಗೆ. ಇವಾಗ ಅದೇ ಪಾರ್ಕಿಂಗ್ ಮಾತ್ರ ಸಿಕ್ಕಿಲ್ಲ. ಇವಾಗ ನೋಡಿ ಎಷ್ಟು ಖಾಲಿ ಇದೆ, ಲಿಟ್ರಲಿ ಫುಲ್ಲು ಖಾಲಿ ಇದೆ. ನಾವು ಹೋಗ್ಬೇಕಾದ್ರೆ ಅಂತೂ ಫುಲ್ ಅಂದರೆ ಫುಲ್ ಟ್ರಾಫಿಕ್ ಇತ್ತು. ಕಾರ್ ಒಂದು 1.5 ಕಿಲೋಮೀಟ್ರಿಂದ ನಿಲ್ಲಿಸಿದ್ವಿ. ನೀವು ಹೋಗ್ತಾ ಇದ್ದೀವಿ ಕಾರ್ ಹತ್ರ. ಸರಿ, ಇವತ್ತು ಕಾರ್ ಹತ್ರ ಹೋಗ್ಬಿಟ್ಟು ಸಿಗೋಣ. ಸ್ಟೇ ಟ್ಯೂನ್ಡ್.